ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಜ್ಞಾನೇಶ್ವರಿ ಗುರುಗಳು ತಮ್ಮ ಅಣ್ಣನಾದ ನಿವೃತ್ತಿನಾಥರಿಗೆ ನಮಸ್ಕಾರಗಳನ್ನು ಮಾಡಿ, ಸದ್ಗುರುನಾಥ ನೀನೇ ಗಣಪತಿಯಾಗಿದ್ದಿ, ನಮಗೆ ಜ್ಞಾನವನ್ನು ಕರುಣಿಸ್ತಾ ಇದೆಯಾ ಅಂತೇಳಿ, ಗಣಪತಿ ಸ್ವರೂಪ ನೀನೇ ಅಂತೇಳಿ ನಮಸ್ಕಾರವನ್ನು ಮಾಡಿದರು. ಈಗ ಹೇ ಮುಮುಕ್ಷುಗಳೇ, ತಾವು ಈಗ ಪ್ರೌಢವೂ ಗಂಭೀರವೂ ಆಗಿ ಶ್ರೀಕೃಷ್ಣನ ಮುಖಾರವಿಂದದಿಂದ ಹೊರಟಿರುವ ಗೀತೆಯನ್ನು ಕೇಳಿರಿ. ಇದು ಸರ್ವ ಕಲೆಗಳಿಗೆ ಜನ್ಮಭೂಮಿಯಾಗಿಯೂ ವಿವೇಕವೆಂಬ ವೃಕ್ಷಗಳಿಂದ ತುಂಬಿರುವ ಅಪೂರ್ವ ವನವಾಗಿಯೂ ಇದೆ. ಯಾವುದು? ಗೀತೆ, ಭಗವದ್ಗೀತೆ ಏನೇನಾಗಿದೆ ಅಂದರೆ, ಇದು ಸರ್ವ ಕಲೆಗಳಿಗೆ ಜನ್ಮಭೂಮಿಯಾಗಿಯೂ, ಎಲ್ಲ ಕಲೆಗಳನ್ನು ಜಗತ್ತಿನಲ್ಲಿ ಯಾವ್ಯಾವ್ದು ಕಲೆಗಳಿದೆಯೋ, ಯಾವ ಶಾಸ್ತ್ರಗಳಿದೆಯೋ ಅದೆಲ್ಲದರಲ್ಲೂ ಭಗವದ್ಗೀತೆ ಹಾಸುಹೊಕ್ಕಾಗಿದೆ. ಇದನ್ನು ಜ್ಞಾನಿಗಳು ಹೇಳಿರೋ ಮಾತು. ಅದರಿಂದ ಸರ್ವ ಕಲೆಗಳಿಗೆ ಜನ್ಮಭೂಮಿಯಾಗಿಯೂ ವಿವೇಕವೆಂಬ ವೃಕ್ಷಗಳಿಂದ ತುಂಬಿರುವ ಅಪೂರ್ವ ವನವಾಗಿಯೂ, ಈ ಭಗವದ್ಗೀತೆಯಲ್ಲಿ ವಿವೇಕ ಅಂತಕ್ಕಂಥ ವೃಕ್ಷಗಳಿಂದ ತುಂಬಿರುವಂಥ ಒಂದು ದೊಡ್ಡ ವನವಾಗಿ ಇದು ಇದೆ. ಇದು ಸಮಸ್ತ ಸುಖಗಳಿಗೆ ಮೂಲ ಸ್ಥಾನವಾಗಿಯೂ, ನವರಸಗಳಿಂದ ತುಂಬಿರುವ ಅಮೃತ ಸಾಗರವಾಗಿಯೂ, ಸಿದ್ಧಿಗಳಿಗೆ ಬೀಜವಾಗಿಯೂ, ಸಕಲ ವಿದ್ಯೆಗಳಿಗೆ ಆದಿಪೀಠವಾಗಿಯೂ, ಪರಮಧಾಮವಾಗಿಯೂ, ಸಮಸ್ತ ಶಾಸ್ತ್ರಗಳಿಗೆ ನಿವಾಸ ಸ್ಥಾನವಾಗಿಯೂ ಇದೆ. ಭಗವದ್ಗೀತೆ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಧರ್ಮಕ್ಕೆ ಜನ್ಮಭೂಮಿಯಾಗಿಯೂ ಸರಸ್ವತಿಯ ಸೌಂದರ್ಯ ಸಂಪತ್ತಿಗೆ ಭಂಡಾರವಾಗಿಯೂ ಇದೆ. ವೇದವ್ಯಾಸರ ವಿಶಾಲ ಮತಿಯಲ್ಲಿ ಪ್ರವೇಶಿಸಿದ ಭಾರತವೆಂಬ ಸರೋವರದಲ್ಲಿ ವಿಕಾಸಗೊಂಡು ಅರಳಿದ ಕಮಲವೇ ಈ ಭಗವದ್ಗೀತೆಯು. ವ್ಯಾಸರು ಮಹಾಭಾರತವನ್ನು ಬರೀಬೇಕಾದ್ರೆ ಅದರಲ್ಲಿ ಬಂದಂತಹ ಒಂದು ಭಾಗ ಈ ಭಗವದ್ಗೀತೆ. ಇದು ಮೂರು ಲೋಕಕ್ಕೆಲ್ಲ ಆನಂದವನ್ನು ಕೊಡುವುದು. ಸಮಸ್ತ ಕಾವ್ಯಗಳಿಗೆ ರಾಣಿಯಾಗಿಯೂ ಸಮಸ್ತ ಗ್ರಂಥಗಳ ಗೌರವಕ್ಕೆ ಮೂಲ ಸ್ಥಾನವಾಗಿಯೂ ಇರುವ ಈ ಗ್ರಂಥವು ಗುರುವರನ ಅನುಗ್ರಹದಿಂದ ನವರಸಗಳೆಲ್ಲವೂ ತುಂಬಿ ವಿಜಯ ಗೌರವವನ್ನು ಗಳಿಸಲಿ. ಇದು ಈಗಿರುವುದೇನೋ ಸರಿ, ಆದರೆ ಗುರುವರನ ಕೃಪೆಯಿಂದ ಇದು ಎಲ್ಲರಲ್ಲಿಯೂ ಹೋಗಿ ಎಲ್ಲರಿಗೂ ತಂಪನ್ನು ಉಂಟು ಮಾಡಿ ವಿಜಯಯಾತ್ರೆಯನ್ನು ಗಳಿಸಲಿ ಇದು ಅಂತ ಹೇಳ್ತಾ ಇದ್ದಾರೆ. ಈ ಗ್ರಂಥದಲ್ಲಿರುವ ಇನ್ನೊಂದು ಗೂಢ ಲಕ್ಷಣವನ್ನು ಕೇಳಿರಿ. ಇನ್ನೊಂದು ಲಕ್ಷಣ ಇದೆ ಇದರಲ್ಲಿರುವ ಶಬ್ದ ವೈಭವವು ಶಾಸ್ತ್ರಕ್ಕೆ ಶುದ್ಧತೆಯನ್ನು ಉಂಟು ಮಾಡಿದೆ. ಇದರಲ್ಲಿ ಬರ್ತಕ್ಕಂಥ ಶಬ್ದ ವೈಭವ ಇದೆಯಲ್ಲ, ಅದೇನು ಮಾಡಿದೆ? ಈ ಭಗವದ್ಗೀತೆಗೆ ಒಂದು ಶುದ್ಧತೆಯನ್ನು ಉಂಟು ಮಾಡಿದೆ. ಇದು ಆತ್ಮಬೋಧೆಗೆ ಶೋಭೆಯನ್ನು ಈಯುವ ಸ್ಥಾನವಾಗಿಯೂ, ಚೌತುರ್ಯಕ್ಕೆ ಅಭ್ಯುದಯ ಸ್ಥಾನವಾಗಿಯೂ, ಭಕ್ತಿರಸದ ಸ್ವಾದಿಷ್ಟವಾಗಿಯೂ, ಸೌಭಾಗ್ಯವನ್ನು ವೃದ್ಧಿಗೊಳಿಸುವುದಾಗಿಯೂ, ಮನಸ್ಸಿಗೆ ನಿರಂತರವೂ ಶಾಂತಿಯನ್ನು ಕೊಡುವುದಾಗಿಯೂ ಇದೆ. ಮಾಧುರ್ಯತೆಗೆ ಮಧುರತೆಯನ್ನು, ಶೃಂಗಾರಕ್ಕೆ ಶೃಂಗಾರವನ್ನು, ಶ್ರೇಷ್ಠತೆಗೆ ಶ್ರೇಷ್ಠತನವನ್ನು ಕೊಡುವಂತೆ ಈ ಶಾಸ್ತ್ರವು ಜಗತ್ತಿನಲ್ಲಿ ಶೋಭಾಯಮಾನವಾಗಿರುವುದು. ಇದರ ಮಹಿಮೆಯಿಂದಲೇ ಜನಮೇಜಯರಾಯನ ಪಾಪದೋಷವೆಲ್ಲವೂ ನಿವಾರಣೆಯಾಯಿತು. ಇದು ಜನಮೇಜಯರಾಜನ ಕಥೆಯೆಲ್ಲನೂ ಕೇಳಿದಿರಿ ನೀವು. ಸೂರ್ಯನು ಉದಯಿಸುತ್ತಲೇ ಕತ್ತಲೆಯು ಸಂಪೂರ್ಣವಾಗಿ ನಿವಾರಿಸಿ ಲೋಕಕ್ಕೆಲ್ಲ ಬೆಳಕನ್ನು ಉಂಟು ಮಾಡುವಂತೆ ವ್ಯಾಸ ಮುನಿಯಿಂದ ಅವತರಿಸಿದ ಗ್ರಂಥವೆಂಬ ಸೂರ್ಯನಿಂದ ಅಜ್ಞಾನ ಅಂಧಕಾರವೆಲ್ಲ ಕಳೆದು ಅನುಭವವೆಂಬ ಜ್ಞಾನವು ವಿಶ್ವದಲ್ಲೆಲ್ಲ ಬೆಳಗಿತು. ಸಾರವತ್ತಾದ ಭೂಮಿಯಲ್ಲಿ ನಾಟಲ್ಪಟ್ಟ ಬೀಜವು ತಾನಾಗಿಯೇ ಬೆಳೆದು ವೃದ್ಧಿಗೊಳ್ಳುವಂತೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಫಲವತ್ತಾಗಿ ಮಾಡಿರ್ತಕ್ಕಂಥ ಭೂಮಿಯಲ್ಲಿ ನೆಟ್ಟಂಥ ಬೀಜ ತಾನಾಗಿಯೇ ಬೆಳೆದು ಫಲವನ್ನು ಕೊಡುವಂತೆ, ವೃದ್ಧಿಗೊಳ್ಳುವಂತೆ ಭಾರತ ಗ್ರಂಥದಲ್ಲಿರುವ ಸರ್ವ ವಿಷಯಗಳು ಶೋಭಿಸುವುದನ್ನು ಏನೆಂದು ಹೇಳಲಿ? ನಗರವಾಸಿಯಾದ ಪುರುಷನು ಹೆಚ್ಚು ವಿಷಯಗಳನ್ನರಿತು ಸಹಜವಾಗಿಯೇ ನಾಗರಿಕನಾಗುವಂತೆ. ಹೌದು ತಾನೆ? ಈಗ ಸಿಟಿಯಲ್ಲಿ ಲೈಫ್ನ ನೋಡ್ತಾ ಇದ್ದೀವಿ. ಅಲ್ಲಿ ತಂತ್ರಜ್ಞಾನಗಳಿಂದ ಕೂಡಿದ ಅನೇಕ ಹೊಸ ಹೊಸ ವಿಚಾರಗಳನ್ನು ತಿಳಿದು ಜನರು ತಾನಾಗಿಯೇ ಸ್ವಾಭಾವಿಕವಾಗಿ ಅವರು ಹೆಚ್ಚು ನಾಗರಿಕತೆಯನ್ನು ಕಲಿತುಕೊಳ್ತಾರೆ. ಆ ರೀತಿಯಲ್ಲಿ ವ್ಯಾಸರ ಉಜ್ವಲ ವಾಣಿಯಿಂದ ಅವತರಿಸಿದ ಭಾರತವು ತೇಜಸ್ಸನ್ನು ನೀಡುತ್ತಾ ಕೀರ್ತಿಲತೆಯನ್ನು ಹರಡುವುದು. ಸ್ತ್ರೀಯರಿಗೆ ತಾರುಣ್ಯವು ಬರುತ್ತಲೇ ನೂತನ ಲಾವಣ್ಯದಿಂದ ಕೂಡಿದ ಅಪೂರ್ವ ಶೋಭೆಯು ಸರ್ವಾಂಗಗಳಲ್ಲಿಯೂ ಕಾಣಿಸುವಂತೆ
ಉದಾಹರಣೆಗಳನ್ನ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಗಮನಿಸಿ. ಸ್ತ್ರೀಯರಿಗೆ ತಾರುಣ್ಯ ಬರುತ್ತಾರೆ. ಪ್ರಾಯಕ್ಕೆ ಬರ್ತಾ ಇದ್ದಂಗೆ ಹೆಣ್ಣು ಮಕ್ಕಳು ಹೊಸತನದ ಲಾವಣ್ಯದಿಂದ ಕಂಗೊಳಿಸ್ತಾರೆ. ಈ ರೀತಿಯಲ್ಲಿ ವಸಂತನ ಆಗಮನದಿಂದ ವನಲಕ್ಷ್ಮಿಯು ಸೌಂದರ್ಯವು ತಾನಾಗಿಯೇ ವೃದ್ಧಿಗೊಳ್ಳುವಂತೆ. ವಸಂತ ಋತು ಬಂದಾಗ ಮರಗಿಡಗಳೆಲ್ಲ ಚಿಗುರೊಡೆದು ಪ್ರಕೃತಿ ಬಹಳ ಸುಂದರವಾಗಿ ಕಾಣಿಸ್ತದೆ. ಒಡವೆಗಳ ರೂಪದಿಂದ ಅಲಂಕರಿಸಿದಾಗ ಬಂಗಾರದ ಸೌಂದರ್ಯವು ಹೆಚ್ಚಾಗುವಂತೆ ವ್ಯಾಸರ ವಾಣಿ ಎಂಬ ಒಡವೆಗಳಿಂದ ಈ ಭಗವದ್ಗೀತೆಗೆ ಅಪೂರ್ವ ಸೌಂದರ್ಯವು ಹೆಚ್ಚಾಯಿತು. ಇತಿಹಾಸ ಪುರಾಣಗಳು ತಮಗೆ ತಕ್ಕ ಗೌರವವನ್ನು ಗಳಿಸಬೇಕೆಂದು ಯೋಚಿಸಿ ವ್ಯಾಸರ ಪದಲಾಲಿತ್ಯವುಳ್ಳ ಮಹಾಭಾರತ ಗ್ರಂಥದಲ್ಲಿ ಕಥೆಗಳ ರೂಪವನ್ನು ಧರಿಸಿರುತ್ತವೆ. ಅರ್ಥ ಆಗ್ತಾ ಇದೆಯಾ ಚೆನ್ನಾಗಿ? ಆದ್ದರಿಂದಲೇ ಲೋಕದ ಜನರು ಯಾವ ಮಾತು ಭಾರತದಲ್ಲಿ ಇಲ್ಲವೋ ಅದು 3 ಲೋಕದಲ್ಲಿ ಇಲ್ಲವೆನ್ನುವರು. ವ್ಯಾಸೋಚ್ಚಿಷ್ಟ ಜಗತ್ರಯಂ ಎಂಬ ಗಾದೆಯು ಲೋಕದಲ್ಲಿ ಇರುವುದು. ಈ ಕಥೆಯನ್ನು ವ್ಯಾಸರ ಶಿಷ್ಯನಾದ ವೈಶಂಪಾಯನ ಮುನಿಯು ಜನಮೇಜಯರಾಯನಿಗೆ ಉಪದೇಶಿಸಿದನು. ಸಮಸ್ತ ಪುರುಷಾರ್ಥಗಳಿಗೆ ಸಾಧನವು, ಪವಿತ್ರವು, ಮೋಕ್ಷಕ್ಕೆ ತವರೂರು, ನಿರುಪಮವೂ ಅದ್ವಿತೀಯವೂ ಆದ ಈ ಗೀತೆಯು ಭಾರತ ಗ್ರಂಥವೆಂಬ ಕಮಲದಲ್ಲಿ ಮಕರದಂತಿದೆ. ಇದನ್ನು ಶ್ರೀಕೃಷ್ಣನು ಅರ್ಜುನನೆಂಬ ಬ್ರಹ್ಮರಕ್ಕೆ ಉಪದೇಶಿಸಿದನು. ಅಥವಾ ವ್ಯಾಸದೇವರ ಬುದ್ಧಿ ಎಂಬ ಮಂತಿನಿಂದ ಸರ್ವವೇದಗಳನ್ನು ಮತಿಸಿ ಭಾರತವೆಂಬ ಅವರ್ಣನೀಯ ಬೆಣ್ಣೆಯನ್ನು ತೆಗೆದಿರುವರು. ಈ ಬೆಣ್ಣೆಯನ್ನು ಸುವಿಚಾರವೆಂಬ ಜ್ಞಾನಾಗ್ನಿಯಿಂದ ಕಾಯಿಸಿ ಪಕ್ವ ಮಾಡಲು ಅದರಿಂದ ಶ್ರೇಷ್ಠವಾದ ಗೀತಾರೂಪವಾದ ತುಪ್ಪ ಉಂಟಾಯಿತು. ನೋಡಿ ಎಷ್ಟೆಷ್ಟು ಉದಾಹರಣೆಗಳನ್ನ, ಉಪಮೇಯ ಉಪಮಾನಗಳನ್ನೆಲ್ಲ ಕೊಟ್ಟು ಹೇಳ್ತಾ ಇದ್ದಾರೆ ಅಂತ. ಇದನ್ನು ಲೋಕದಲ್ಲಿ ವಿರಾಗಿಗಳು ಕೋರುವರು. ಈ ಗೀತಾಮೃತವನ್ನು ಯಾರು ಕೇಳ್ತಾ ಇದ್ದಾರಪ್ಪ ಅಂದರೆ ವೈರಾಗ್ಯದಿಂದ ಕೂಡಿದ ಜ್ಞಾನಕ್ಕೆ ಅಧಿಪತಿಗಳಾದಂಥ ವಿರಾಗಿಗಳು ಇದನ್ನು ಕೇಳ್ತಾ ಇದ್ದಾರೆ. ಮಹಾತ್ಮರು ಪ್ರತ್ಯಕ್ಷ ರೀತಿಯಿಂದ ಅನುಭವಿಸುತ್ತಿರುವರು. ಬ್ರಹ್ಮನಿಷ್ಠರು ನಿರಂತರವೂ ಕುಡಿಯುತ್ತಿರುವರು. ಇದು ಭಕ್ತ ಜನರ ಸ್ಮರಣೆಗೆ ಯೋಗ್ಯವಾಗಿಯೂ ಮುಕ್ತರಿಗೆ ತವರುಮನೆಯಾಗಿಯೂ ಇರುವುದರಿಂದ 3 ಲೋಕದವರು ಇದಕ್ಕೆ ಪ್ರಥಮದಲ್ಲಿ ನಮಿಸುವರು. ಭಗವದ್ಗೀತೆ ಎಷ್ಟು ಶ್ರೇಷ್ಠವಾದದ್ದು ಅಂದರೆ ಕೃಷ್ಣ ಹೇಳ್ದ ಅಂತಲ್ಲ, ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ ಸರ್ವ ಉಪನಿಷತ್ತುಗಳ ಸಾರವನ್ನು ನಾನು ಹೇಳ್ತಾ ಇದ್ದೀನಿ. ಉಪನಿಷತ್ತುಗಳನ್ನ ಯಾರು ಹೇಳಿದ್ರು ಹಂಗಾದ್ರೆ? ಅದು ಹಿಂದಿನಿಂದ ಬಂದಿರತಕ್ಕಂಥದ್ದು, ನಾನು ಹೇಳಿಲ್ಲ. ಜ್ಞಾನಿಗಳು ಪರಂಪರೆಯಾಗಿ ಹೇಳ್ತಾ ಬಂದಿರೋದನ್ನು ನಾನು ಹೇಳ್ತಾ ಇದ್ದೀನಪ್ಪ. ತಿರುಗಿ ಅದನ್ನು ಪುನರಾವರ್ತಿ ಮಾಡ್ತಾ ಇದ್ದೀನಿ ಅಷ್ಟೇ, ನನ್ನ ಸ್ವಂತದ್ದಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅಲ್ಲಿ ಎಲ್ಲಿ ಹೇಳಿದ್ರು ಕೃಷ್ಣ ಉವಾಚ ಅಂತ ಎಲ್ಲೂ ಬಂದಿಲ್ಲ. ಭಗವಾನ್ ಉವಾಚ ಅಂತಲೇ, ಶ್ರೀ ಭಗವಾನ್ ಉವಾಚ ಅಂತಲೇ ಬಂದಿರೋದು. ಭಗವಂತನ ವಾಣಿ ಅದು ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತು. ಆದ್ದರಿಂದ 3 ಲೋಕದವರು ಇದಕ್ಕೆ ಪ್ರಥಮದಲ್ಲಿ ನಮಿಸುವರು. ಇದು ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆಯ ರೂಪದಿಂದ ಹೊರಟು ಜಗತ್ತಿಗೆ ಸೂಕ್ತಿಯಾಯಿತು. ಈ ಗೀತೆಯನ್ನು ಬ್ರಹ್ಮ ಶಂಕರಾದಿಗಳು ಎಡಬಿಡದೆ ನಿತ್ಯವೂ ಸ್ತುತಿಸುತ್ತಿರುವರು. ಸನಕಾದಿಗಳು ನಿರಂತರವೂ ಪ್ರೇಮದಿಂದ ಸೇವಿಸುತ್ತಿರುವರು. ಇಂತಹ ಮಧುರವಾದ ಕಥೆಯನ್ನು ಶ್ರೋತೃಗಳಾದ ತಮಗೆ ದೃಷ್ಟಾಂತಪೂರ್ವಕವಾಗಿ ಹೇಳುವೆನು. ಅವರು ಜ್ಞಾನೇಶ್ವರಿ ಮಹಾರಾಜರ ಒಂದು ಬಾಯಿಂದ, ಅವರ ಮಧುರವಾದ ಸ್ವರದಿಂದ ಈ ಭಗವದ್ಗೀತೆಯನ್ನು ಕೇಳ್ತಾ ಇರ್ತಕ್ಕಂಥ ಜನಗಳೇ ಮಹಾಪುಣ್ಯವಂತರು. ಒಂದು ರೀತಿಯಲ್ಲಿ ನಾವು ಕೂಡ ಪುಣ್ಯಶಾಲಿಗಳೇ. ಯಾಕಂದರೆ ಅವರ ಮಾತನ್ನು ಕನ್ನಡದಲ್ಲಿ ಕೃಷ್ಣಾನಂದ ಭಾರತಿಯವರು ಬರೆದು ಅದನ್ನು ನಾವು ಈಗ ಓದಿ ಕೇಳಿಸ್ಕೊಳ್ತಾ ಇದ್ದೀವಿ ಅಂದರೆ ನಾವು ಕೂಡ ಅವರಷ್ಟೇ ಪುಣ್ಯಶಾಲಿಗಳು ಅಂತ ನಾವು ಅಂದ್ಕೋಬೇಕು. ಚಕೋರ ಪಕ್ಷಿಯ ಮರಿಗಳು ಶರದೃತುವಿನ ಪೂರ್ಣಚಂದ್ರನ ಕಿರಣಗಳಲ್ಲಿರುವ ಅಮೃತವನ್ನು ಸೇವಿಸುವಂತೆ, ಅಥವಾ ದಳಗಳು ಅಲುಗಾಡದಿರುವ ರೀತಿಯಲ್ಲಿ ಭ್ರಮರಗಳು ಕಮಲದಲ್ಲಿರುವ ಪರಾಗವನ್ನು ಪಾನ ಮಾಡುವಂತೆ. ನೋಡಿ, ಒಂದೊಂದು ಉದಾಹರಣೆಯು ನಮಗೆ ಜ್ಞಾನವನ್ನು ತಂದು ಕೊಡ್ತದೆ. ಚಕೋರ ಪಕ್ಷಿಯ ಮರಿಗಳು ಶರದೃತುವಿನ ಪೂರ್ಣಚಂದ್ರನ ಕಿರಣಗಳಲ್ಲಿರುವ ಅಮೃತವನ್ನು ಸವಿಯುವಂತೆ, ಅಥವಾ ದಳಗಳು ಅಲುಗಾಡದಿರುವ ರೀತಿಯಲ್ಲಿ, ಭ್ರಮರಗಳು, ಹೂವಿನ ದಳ ಇರ್ತದಲ್ಲ ಅದು ಅಲುಗಾಡದೇ ಇರೋ ರೀತಿಯಲ್ಲಿ ಯಾವುದೋ ಭ್ರಮರಗಳು, ದುಂಬಿಗಳು ರಸವನ್ನು ಹೀರ್ತಾವಂತೆ. ಅದೆಷ್ಟು ಸೂಕ್ಷ್ಮವಾಗಿ ಕೂತ್ಕೊಂಡು ರಸವನ್ನು ಹೀರ್ತದೆ ಅಂತ ಅಬ್ಸರ್ವ್ ಮಾಡಿ. ಇದು ಯಾಕೆ ಇಷ್ಟೊಂದು ಉದಾಹರಣೆ ಕೊಡ್ತಾರೆ ಅಂದರೆ, ಇಲ್ಲಿ ನಾವು ಲೋಕದಲ್ಲಿ ಯಾವುದನ್ನು ಬೇಕಾದರೂ, ಪ್ರಕೃತಿಯಲ್ಲಿ ಎಲ್ಲವೂ ನಮಗೆ ಕೊಡಲ್ಪಟ್ಟಿದೆ. ಅದನ್ನು ಯಾವುದನ್ನು ನಾಶ ಮಾಡದೆ ನಾವು ಉಪಯೋಗಿಸ್ಕೊಂಡು ನಮ್ಮ ಜೀವನ ಸಾರ್ಥಕ ಮಾಡ್ಕೋಬೇಕು. ಇದಕ್ಕೆ ಉದಾಹರಣೆಗಳು ಇವೆಲ್ಲ ಭಾಳ ಚೆನ್ನಾಗಿದೆ.
ಅದರಿಂದ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಶ್ರೋತೃಗಳಾದ ತಾವು ನಿಷ್ಕಾಮ ಬುದ್ಧಿಯಿಂದಲೂ ಕುಶಲತೆಯಿಂದಲೂ, ಹೇಳಿದ್ನಲ್ಲ ಈಗ, ಒಂದು ಹೂವಿನ ದಳ ಹಾಳಾಗದಂತೆ ಹೇಗೆ ಕೂತ್ಕೊಂಡು ಒಂದು ದುಂಬಿ ರಸವನ್ನು ಹೀರ್ತದೋ ಆ ರೀತಿಯಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಪರಿಕರಗಳನ್ನು ನಾವು ಸದ್ಬಳಕೆ ಮಾಡ್ಕೋಬೇಕು ಮತ್ತು ಅದನ್ನು ಹಾಳು ಮಾಡಬಾರ್ದು. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಬುದ್ಧಿಯಿಂದಲೂ, ನಿಷ್ಕಾಮ ಬುದ್ಧಿಯಿಂದಲೂ, ಕುಶಲತೆಯಿಂದಲೂ, ಇಂದ್ರಿಯಗಳಿಗೆ ಗೋಚರಿಸದಂತೆ ನಿರಂತರವೂ ಅನುಭವದಿಂದ ಗ್ರಹಿಸಬೇಕು. ಇದು ಬಹಳ ಮುಖ್ಯ ನಮಗೆ. ಕುಮಿದಿನಿ ಪಕ್ಷಿಯು ತನ್ನ ಸ್ಥಾನವನ್ನು ಬಿಡದೆ ಉದಯವಾದ ಚಂದ್ರನನ್ನು ಆಲಿಂಗನ ಮಾಡುತ್ತಾ ಆತನ ಪ್ರೇಮ ಸುಖವನ್ನು ಅನುಭವಿಸುವಂತೆ ಅಧಿಕಾರಿಗಳಾದ ತಾವುಗಳು ನಿಶ್ಚಲ ಚಿತ್ತರಾಗಿ, ಅಧಿಕಾರಿಗಳು ಅಂದರೆ ಇಲ್ಲಿ ತಿಳಿಯಲಿಕ್ಕೆ ಯೋಗ್ಯನಾದವನು ಅಂತ, ಅವರುಗಳು ನಿಶ್ಚಲ ಚಿತ್ತರಾಗಿ ಈ ಗೀತೆಯ ಕಥೆಯನ್ನು ಕೇಳುವುದು. ಅಂತಃಕರಣದಲ್ಲಿ ಸ್ಥಿರತೆ ಉಂಟಾದವರಿಗೆ ಗೀತೆಯನ್ನು ಶ್ರವಣ ಮಾಡುವಾಗ ರಹಸ್ಯವನ್ನು ಅರಿಯುವ ಯೋಗ್ಯತೆಯು ಬರುವುದು. ನೋಡಿ ಏನು ಹೇಳ್ತಾ ಇದ್ದಾರೆ, ಅಂತಃಕರಣದಲ್ಲಿ ಸ್ಥಿರತೆ ಉಂಟಾದವರಿಗೆ, ಅಂತಃಕರಣ ಶುದ್ಧಿಯಾಗಿ ಸ್ಥಿರ ಬುದ್ಧಿ ಉಳ್ಳವರಿಗೆ ಏನಾಗುತ್ತೆ ಅಂದರೆ ಇದನ್ನು ಕೇಳುವಾಗ, ಗೀತೆಯನ್ನು ಕೇಳಬೇಕಾದ್ರೆ ಅದರಲ್ಲಿರ್ತಕ್ಕಂಥ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಬರುತ್ತೆ. ಯೋಗ್ಯತೆಯುಳ್ಳ ತಾವುಗಳು ಅರ್ಜುನನ ಪಂಕ್ತಿಯಲ್ಲಿ ಕುಳಿತು ಈ ಗೀತಾ ಕಥೆಯನ್ನು ಲಕ್ಷ್ಯವಿಟ್ಟು ಕೇಳಿರಿ. ಅರ್ಜುನಂಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಆ ರೀತಿಯಲ್ಲಿ ಜ್ಞಾನೇಶ್ವರಿ ಮಹಾರಾಜರು ನಮಗೆ ಹೇಳ್ತಾ ಇದ್ದಾರೆ. ಅದನ್ನು ನಾವು ಲಕ್ಷ್ಯ ಇಟ್ಟು ಕೇಳಿದ್ದೆ ಆದರೆ ನಮಗೆ ಗೀತೆಯ ಒಳ ಅರ್ಥ ಏನು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.